ಇವತ್ತು ನಮ್ಮ ಪವಾರ್ ಅವರ ಮಗ ವಿಜಯ್ ಪವಾರ್ ಒಬ್ಬ ನಮ್ಮ ಗ್ರೌಂಡ್ನಲ್ಲಿ ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಆಗಿ ಗೇಟು ಮುರಿದು ಪ್ರಾಣ ತೊಂದರೆ ಆಗಿದೆ. ತಕ್ಷಣ ನಮ್ಮ ಮಂತ್ರಿಗಳು ಸ್ಥಳೀಯ ಶಾಸಕರೆಲ್ಲ ಬಂದು ಅಟೆಂಡ್ ಮಾಡಿದರು. ಇವತ್ತು ನಾನು ಕೂಡ ಭೇಟಿ ಕೊಟ್ಟು ಅವರ ತಂದೆ ತಾಯಿ ಹತ್ರ ಮಾತಾಡಿ ನಮ್ಮ ಕಾರ್ಪೊರೇಷನ್ ವತಿಯಿಂದ ಸುಮಾರು 5 ಲಕ್ಷ ರೂಪಾಯಿ ಹಣ ಮತ್ತು ನಮ್ಮ ಪಕ್ಷದ ವತಿಯಿಂದ ಎಲ್ಲ ನಮ್ಮ ಬ್ಲಾಕ್ ಕಾಂಗ್ರೆಸ್ ನಮ್ಮ ಕಾರ್ಯಕರ್ತರೇ ದುಡ್ಡು ಕೊಟ್ಟಿದ್ದಾರೆ. ಅದನ್ನು ಒಟ್ಟು 10 ಲಕ್ಷ ರೂಪಾಯಿ ಚೆಕ್ ಕೊಡುವಂಥ 5 ಲಕ್ಷ ಸರ್ಕಾರದ್ದು, 5 ಲಕ್ಷ ನಮ್ಮ ಸ್ಥಳೀಯ ಪಕ್ಷದ್ದು ಇದನ್ನು ಕೊಡುವಂಥ ಕೆಲಸಕ್ಕೆ ಬಂದಿದ್ದೇನೆ. ಇನ್ನೊಂದು ವಿಶೇಷ, ನಾನು ಆ ಕುಟುಂಬದವರಿಗೆ ಅಭಿನಂದನೆ ಸಲ್ಲಿಸೋದು, ಆ ಎಳೆ ವಯಸ್ಸಿನ ಕುಟುಂಬದ ಕಣ್ಣನ್ನು ಇವತ್ತು ನೇತ್ರದಾನ ಮಾಡಿದ್ದಾರೆ. ಅದು ಬಹಳ ವಿಶೇಷವಾದಂಥದ್ದು. ನಮಗೆಲ್ಲ ಒಂದು ದೊಡ್ಡ ಮಾದರಿಯಾಗಿ ಬಡತನ ಇದ್ರೂ ಕೂಡ ದೇಶಕ್ಕೆ, ಸಮಾಜಕ್ಕೆ ಆ ಕಣ್ಣು ಬೇರೆಯವ್ರಿಗೆ ಉಪಯೋಗ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ತೀರ್ಮಾನ ನಿಜವಾಗ್ಲೂ ನಾವೆಲ್ಲ ಮೆಚ್ಚುವಂಥದ್ದು. ಅವರ ಕುಟುಂಬಕ್ಕೆ ಈ ನೋವನ್ನು, ದುಃಖವನ್ನು ಭರಿಸುವಂಥ ಶಕ್ತಿ ಸಿಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಇಡೀ ನಮ್ಮ ಪರಿವಾರ, ಇಲ್ಲೇನು ನಮ್ಮ ಕಾರ್ಯಕರ್ತರಿದ್ದಾರೆ ಅವರೆಲ್ಲರೂ ಕೂಡ ಅವರ ಜೊತೆಲಿದ್ದಾರೆ. ಮತ್ತು ನಮ್ಮ ದಿನೇಶ್ ಗುಂಡ್ರಾಯರ ಫೌಂಡೇಶನ್ ಏನಿದೆ, ಆ ಮಗುಗೆ ವಿದ್ಯಾಭ್ಯಾಸ ಕೂಡ ನೋಡ್ಕೊಳ್ತಾರೆ ಅವರ ತಂಗಿಗೆ ಅಂಥೇಳಿ ಅವರು ಕೂಡ ಮಾತು ಕೊಟ್ಟಿದ್ದಾರೆ. ಸೊ ಇವೆಲ್ಲ ಮಾನವೀಯತೆಯಲ್ಲಿ ನಮ್ಮ ಧರ್ಮ ಇದೆ. ನಾವು ಮಾನವೀಯತೆಯಲ್ಲಿ ನಾವೆಲ್ಲ ಇದನ್ನು ನೋಡ್ಕೊಳ್ಬೇಕಾದ್ರು ಆ ಕೆಲಸ ದಿನೇಶ್ ಅವರ ನೇತೃತ್ವದಲ್ಲಿ ಇವತ್ತು ಇದೆ. ಸರ್, ಈಗ ಬಿಬಿಎಂಪಿ ನಿರ್ಲಕ್ಷ್ಯದಿಂದ ಈ ಒಂದು ಸಾವಾಗಿದೆ ಸರ್. ಗೇಟು ಈ ಹಿಂದೆ ಸಹ ಬಿದ್ದಿತ್ತಂತೆ. ನೋಡ್ತೀವಿ, ಹೇಳಿದ್ದಾರೆ, ಒಂದು ವರದಿ ಬರಲಿ ಅಂತ ಹೇಳಿದ್ದೀವಿ. ಇದೇ ಸ್ಥಿತಿಯಲ್ಲಿ ಎಲ್ಲ ಚೆಕ್ ಮಾಡಿಸ್ತಾ ಇದ್ದೀವಿ. ಮೈದಾನಕ್ಕೆ 1 ವರ್ಷದಿಂದ ಕೂಡ ಟೆಂಡರ್ ಕೊಟ್ಟಿಲ್ಲ. ಎಲ್ಲ ಚೆಕ್ ಮಾಡಿಸ್ತಾ ಇದ್ದೀವಿ. ಇಲ್ಲಿ ಬೆಂಗಳೂರು ಎಲ್ಲ ಸ್ಟೇಡಿಯಂಗಳೆಲ್ಲ ಚೆಕ್ ಮಾಡ್ತಾ ಇದ್ದೀವಿ. ಸಿಎಂ ಕಮಿಷನರ್ ಅವರಿಗೆ ಏನಾದ್ರು ಸೂಚನೆ ಕೊಟ್ಟಿದ್ದಾರೆ ಸರ್? ಹೇಳಿದೀವಿ, ಎಲ್ಲ ಹೇಳಿದೀವಿ. ಏನಂತ ಸರ್, ಮತ್ತೆ ಮೈಸೂರು ಲೋಕಾಯುಕ್ತರು ತನಿಖೆ ಮಾಡ್ಬೇಕಂತ ಹೇಳಿದ್ದಾರೆ ಸರ್. ನನಗಿನ್ನ ಗೊತ್ತಿಲ್ಲ, ಈಗ ಜಸ್ಟ್ ಬರ್ತಾ ಇದ್ದೀನಿ, ತಿಳ್ಕೊಂಡು ಮಾತಾಡ್ತೀನಿ.